ತನ್ನ ಗಂಡನ ಮೇಲಿನ ಕೋಪಕ್ಕೆ ಮಕ್ಕಳಿಗೆ ಇಲಿ ಪಾಷಾಣವನ್ನ ತಿನ್ನಿಸಿದ್ದಾರೆ. ತನ್ನ ಹೆತ್ತು ಕರುಳುಗಳಿಗೆ ಇಲ್ಲಿ ತಾಯಿಯೇ ವಿಷವನ್ನ ಹಾಕಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಕಂದಮ್ಮಗಳು. ಗಂಡ ಹೆಂಡತಿಯ ಜಗಳದಲ್ಲಿ ಬಲಿಯಾದಂತಹ ಮುಗ್ಧ ಕೂಸುಗಳು. ಯಶವಂತಪುರ ಗೋಕುಲ ಮೊದಲ ಹಂತದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಗಲಾಟೆ ಶುರುವಾಗಿರುವಂತದ್ದು. 1.5 ವರ್ಷ ಹಾಗೂ 3 ವರ್ಷದ ಮಗುವಿಗೆ ವಿಷವನ್ನ ಹಾಕಿದ್ದಾರೆ ಈ ಪಾಪಿ ತಾಯಿ. ಬಳಿಕ ತಾನೂ ಕೂಡ ವಿಷವನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ತಂದೆ ಪ್ರಶಾಂತ್. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರೇ ದಂಪತಿ. ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಪುಟ್ಟ ಜಗಳಗಳು ಓಕೆ, ಆದರೆ ಚಿಕ್ಕ ಪುಟ್ಟ ಜಗಳಗಳೇ ಕೊರೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗಿರುವಂಥದ್ದು ತಾಯಿ. ತನ್ನ 2 ಮಕ್ಕಳ ಜೊತೆಗೆ ಆತ್ಮಹತ್ಯೆಗೆ ಶರಣಾಗಿದ್ರು. ಆದರೆ ಇಲ್ಲಿ ದುರ್ದೈವ ಅಂತಂದ್ರೆ 2 ಕಂದಮ್ಮಗಳು ಕೂಡ ಸಾವನ್ನಪ್ಪಿರುವಂಥದ್ದು. ಆದರೆ ಹೆಂಡತಿ ಇನ್ನೂ ಕೂಡ ಬದುಕಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯಲಾಗ್ತಾ ಇದೆ. ನಿನ್ನೆ ರಾತ್ರಿ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಗಲಾಟೆ ಶುರುವಾಗಿರುವಂಥದ್ದು. ಕೇವಲ 1.5 ವರ್ಷದ ಒಂದು ಪುಟ್ಟ ಮಗು ಹಾಗೆ 3 ವರ್ಷದ ಒಂದು ಪುಟ್ಟ ಮಗು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್ ಗೌಡ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಕಾವ್ಯ, ಏನಂತ ಹೇಳಿದ್ರೆ ಈಗ ಏನು ಯಶವಂತಪುರದ ಗೋಕುಲ್ ಮೊದಲನೇ ಹಂತದಲ್ಲಿರುವಂತಹ ಮನೆಯೊಂದರಲ್ಲಿ ಈಗ ಈ ಘಟನೆ ಆಗಿರುವಂತದ್ದು. ಅಂದ್ರೆ ದಂಪತಿಗಳ ಇಬ್ಬರ ಜಗಳದಲ್ಲಿ ಈಗ ಮಕ್ಕಳು ಈಗ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಕೆಲವೊಂದು ಅಂದ್ರೆ ದಾಂಪತ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನ ಮಾತಿನಲ್ಲಿ ಬಗೆಹರಿಸದೆ ಜಗಳವಾಡಿ ಈ ಒಂದು ಅಂದ್ರೆ ಕೃತ್ಯವನ್ನ ಈಗ ತಾಯಿ ಮಾಡಿರುವಂತದ್ದು. ಅಂದ್ರೆ ಗಂಡನ ಮೇಲಿನ ಸಿಟ್ಟಿಗೆ ಮಕ್ಕಳಿಗೆ ಇಲಿಪಾಷಾಣವನ್ನ ಉಣಿಸುವಂತ ಕೆಲಸವನ್ನ ಮಾಡಿರುವಂತದ್ದು, ಉಣಿಸಿ ಅವ್ರನ್ನ ಹತ್ಯೆ ಮಾಡಿರುವಂತದ್ದು. ಈಗ ಅವಳು ಕೂಡ ಒಂದು ಏನು ವಿಷವನ್ನ ಸೇವಿಸಿ ಈಗ ಅಂದ್ರೆ ಆತ್ಮಹತ್ಯೆಗೆ ಈಗ ಶರಣಾಗ್ಲಿಕ್ಕೆ ನೋಡಿರುವಂತದ್ದು. ಈ ಒಂದು ವಿಚಾರವನ್ನ ಬೆಳಗಿನ ಜಾವ ಅಂದ್ರೆ ರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಬೆಳಗಿನ ಜಾವ ಗಂಡನಿಗೆ ಗೊತ್ತಾಗುತ್ತೆ ಈ ಒಂದು ಅಂದ್ರೆ ವಿಷವನ್ನ ತೆಗೆದುಕೊಂಡಿದ್ದಾರೆ ಮಕ್ಕಳು ಮತ್ತೆ ಹೆಂಡತಿ ಅಂತ ಹೇಳಿ. ಅದಾದ್ಮೇಲೆ ಆ ಒಂದು ಮನೆಯಲ್ಲಿದ್ದಂತಹ ಮಕ್ಕಳು ಮತ್ತೆ ಹೆಂಡತಿಯನ್ನ ಆಸ್ಪತ್ರೆಗೆ ದಾಖಲಿಸ್ಲಿಕ್ಕೆ ಮುಂದಾಗ್ತಾರೆ, ಅಂದ್ರೆ ಸ್ಥಳೀಯರ ಸಹಾಯದಿಂದ. ಆದ್ರೆ ಮಕ್ಕಳು ಏನು ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು. 2 ಮಕ್ಕಳು ಕೂಡ, ಒಂದು 1.5 ವರ್ಷದ ಮಗು ಆದ್ರೆ ಇನ್ನೊಂದು 3 ವರ್ಷದ ಮಗು ಈಗ ಸಾವನ್ನಪ್ಪಿರುವಂತದ್ದು. 2 ಗಂಡು ಮಕ್ಕಳು. ಇನ್ನ ತಾಯಿಯನ್ನ ಈಗ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಿದೆ. ಅವರು ಪೊಲೀಸು ಕೂಡ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಅಂದ್ರೆ ಅವರಾಗೆ ವಿಷವನ್ನ ತೆಗೆದುಕೊಂಡ್ರ ಇಲ್ಲ ಯಾರಾದ್ರೂ ಹಾಕಿದಾರ, ಈ ಒಂದು ಆಂಗಲ್ ನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಾರಣ ಏನು, ಪ್ರಮುಖ ಕಾರಣ ಏನು ವಿಷವನ್ನ ತೆಗೆದುಕೊಳ್ಳಿಕ್ಕೆ, ಇದೆಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಗೊತ್ತಾಗ್ಬೇಕಾಗುತ್ತೆ ಈ ಒಂದು ಏನು ವಿಷವನ್ನ ತೆಗೆದುಕೊಂಡಂತ ಕಾರಣ, ಏನಕ್ಕೆ ವಿಷವನ್ನ ಹಿಕ್ಕಿದ್ದು, ಅಂದ್ರೆ ಮಕ್ಕಳಿಗಾಗ್ಲಿ ಇಲ್ಲ ಆ ಮಹಿಳೆ ತೆಗೆದುಕೊಂಡಂತಹ ಮಳೆ ಏನಿದ್ದಾರೆ ಅವರು ಯಾವ ಕಾರಣಕ್ಕೆ ವಿಷವನ್ನ ತೆಗೆದುಕೊಂಡು ಅಂತ ಹೇಳಿ ಈಗ ತನಿಖೆಯಲ್ಲಿ ತಿಳಿಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಸಂಜಯ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.